ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿದ್ದ ಬಿಟ್ಕಾಯಿನ್ ಭೂತ ಮತ್ತೆ ಎದ್ಕೊಂಡು ನಿಂತಿದೆ. ಯುವ ಕಾಂಗ್ರೆಸ್ ಮುಖಂಡನಾಗಿ ಭಾಷಣ ಬಿಗಿತಾ ಇದ್ದ ಮೊಹಮ್ಮದ್ ನಲ್ಪಾಡ್ ಅವರ ಕೊರಳಿಗೆ ಈಗ ಇದೇ ಬಿಟ್ಕಾಯಿನ್ ಹಗರಣದ ಉರುಳು ಸುತ್ತಕೊಳ್ತಾ ಇದೆ. ಸತತ 21 ಗಂಟೆಗಳ ಕಾಲ ಶಾಸಕ ಎನ್ ಎ ಹ್ಯಾರಿಸ್ ಮತ್ತು ನಲ್ಪಾಡ್ ನಿವಾಸಗಳಲ್ಲಿ ಇಡಿ ಅಧಿಕಾರಿಗಳು ನಡೆಸಿದ ರೇಡು ರಾಜ್ಯದ ನಾಯಕರ ನಿದ್ದೆಗೆಡಿಸಿದೆ. ಹಾಗಾದರೆ ನಲ್ಪಾಡ್ ಮೇಲೆ ಇಡಿ ರೈಡು ಆಗಿದ್ಯಾಕೆ, ಕೇಸ್ ಏನು, ಕಾರಣ ಏನಿರ್ಬೋದು, ಇದೆಲ್ಲವನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಏಪ್ರಿಲ್ 20ನೇ ತಾರೀಕು ಮುಂಜಾನೆ 6:30 ಬೆಂಗಳೂರಿನ 12 ಆಯಕಟ್ಟಿನ ಸ್ಥಳಗಳಲ್ಲಿ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ. MLA ಹ್ಯಾರಿಸ್ ಮನೆ, ಮೊಹಮ್ಮದ್ ನಲ್ಪಾಡ್ ಮನೆ, ಅವರ ಸಹೋದರ ಉಮರ್ ನಲ್ಪಾಡ್ ಕಚೇರಿ, ಇದೆಲ್ಲ ಸೇರಿದಂಗೆ ಬಿಟ್ಕಾಯಿನ್ ಹಗರಣದ ಕಿಂಗ್ ಪಿನ್ನು ಹ್ಯಾಕರ್ ಶ್ರೀಕಿಯ ಮನೆ ಮೇಲೂ ದಾಳಿ ನಡೀತದೆ. 21 ಗಂಟೆಗಳ ಕಾಲ ನಡೆದ ಈ ಶೋಧದಲ್ಲಿ ಹಲವಾರು ದಾಖಲೆಗಳು ಸಿಕ್ಕಿದ್ದಾವೆ. ಮುಖ್ಯವಾಗಿ ಈ ದಾಳಿಯ ಹಿಂದಿರುವ ಅಸಲಿ ಕತೆ ನಲ್ಪಾಡ್ ಅವರ ಆ 10 ಲಕ್ಷ ರೂಪಾಯಿದ ಕಳ್ಳಾಟ ಅಂತ ಹೇಳಲಾಗ್ತಾ ಇದೆ. ಒಂದು ಪಕ್ಷದ ಒಬ್ಬ ಯುವ ನಾಯಕನಿಗೆ ಒಬ್ಬ ವೃತ್ತಿಪರ ಹ್ಯಾಕರ್ ಜೊತೆಗೆ ಏನು ಕೆಲಸ ಅನ್ನೋ ಪ್ರಶ್ನೆ ರಾಜ್ಯಾದ್ಯಂತ ಕೇಳಿಬರ್ತಾ ಇದೆ. ಮೊಹಮ್ಮದ್ ನಲ್ಪಾಡ್ ಸಹೋದರ ಉಮರ್ ನಲ್ಪಾಡ್ ಮತ್ತು ಹ್ಯಾಕರ್ ಶ್ರೀಕಿ ಇಬ್ಬರು ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಇದೇ ಸ್ನೇಹವನ್ನು ಬಳಸಿಕೊಂಡು ಶ್ರೀಕಿ ಅಲಿಯ ಶ್ರೀಕೃಷ್ಣ ಮೊಹಮ್ಮದ್ ನಲ್ಪಾಡ್ಗೂ ಹತ್ತಿರ ಆಗಿದ್ದ. ಜನರ ಡಿಜಿಟಲ್ ಆಸ್ತಿಯನ್ನು ಕದ್ದು ಬಿಟ್ಕಾಯಿನ್ ಹ್ಯಾಕ್ ಮಾಡ್ತಾ ಇದ್ದ ಶ್ರೀಕಿಯ ಅಕ್ರಮ ಹಣ ಮುಂಬೈನ ವ್ಯಕ್ತಿಯೊಬ್ಬನ ಮೂಲಕ ನೇರವಾಗಿ ಮೊಹಮ್ಮದ್ ನಲ್ಪಾಡ್ ಅವರ ಬ್ಯಾಂಕ್ ಖಾತೆಗೆ ಬಂದು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಅದು ಬರೋಬ್ಬರಿ 10 ಲಕ್ಷ ರೂಪಾಯಿ. ಇದು ಕೇವಲ ಒಂದು ಸ್ಯಾಂಪಲ್ ಅಷ್ಟೇ. ಈ ಗ್ಯಾಂಗ್ ನಡುವೆ ಒಟ್ಟು 4.5 ಕೋಟಿ ರೂಪಾಯಿ ಅಕ್ರಮ ವಹಿವಾಟು ನಡೆದಿದೆ ಅನ್ನೋ ಶಂಕೆ ಇದೆ. ಆ 10 ಲಕ್ಷ ರೂಪಾಯಿ ನಂಟಿನ ಬಗ್ಗೆ ಕ್ವಿಕ್ಕಾಗಿ ನೋಡೋದಾದರೆ 2020ರಲ್ಲಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಯಶೋಧಾದೇವಿ ಅನ್ನೋರು ಕೊಟ್ಟ ದೂರು ಇಡೀ ಕೇಸಿಗೆ ನಾಂದಿ ಹಾಡಿದೆ. ಹ್ಯಾಕರ್ ಶ್ರೀಕಿ ಅಲಿಯ ಶ್ರೀಕೃಷ್ಣ, ರಾಬಿನ್ ಕನ್ವೆಲಾಲಾ ಮತ್ತು ಅಜಿತ್ ಕನ್ವೆಲಾಲಾ ಅನ್ನೋರು 28 ಲಕ್ಷ ರೂಪಾಯಿಗಳನ್ನು ಬಿಟ್ಕಾಯಿನ್ನಲ್ಲಿ ಹೂಡಿಕೆ ಮಾಡಿದರೆ 45 ಲಕ್ಷ ರೂಪಾಯಿ ಪ್ರಾಫಿಟ್ ಕೊಡೋದಾಗಿ ನಂಬಿಸಿ ವಂಚನೆ ಮಾಡಿರ್ತಾರೆ. ಈ ಕೇಸ್ ತನಿಖೆ ನಡೀತಾ ಇದ್ದಾಗ ಮನಿ ಟ್ರೇಲ್ನಲ್ಲಿ ನಲ್ಪಾಡ್ ಹೆಸರು ಕೂಡ ಕೇಳಿಬಂದಿದೆ ಅಂತ ಹೇಳಲಾಗ್ತಾ ಇದೆ. ಮೂಲಗಳ ಪ್ರಕಾರ ಹ್ಯಾಕರ್ ಶ್ರೀಕಿ ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಅದರಿಂದ ಬಂದ ದುಡ್ಡನ್ನು ಮುಂಬೈ ಮೂಲದ ವ್ಯಕ್ತಿಗೆ ಕಳಿಸಿರ್ತಾನೆ. ಆ ಮುಂಬೈ ಮೂಲದ ವ್ಯಕ್ತಿ ನಲ್ಪಾಡ್ ಅವರ ಬ್ಯಾಂಕ್ ಅಕೌಂಟಿಗೆ 10 ಲಕ್ಷ ರೂಪಾಯಿಗಳನ್ನು ಟ್ರಾನ್ಸ್ಫರ್ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಈ ದುಡ್ಡಿನ ವ್ಯವಹಾರವೇ ನಲ್ಪಾಡ್ ಪಾಲಿಗೆ ಕುತ್ತಾಗಿ ಪರಿಣಮಿಸಿದೆ. ಅಂದಂಗೆ ಈ ಶ್ರೀಕಿ ಯಾರು ಅಂತ ಗೊತ್ತಾದರೆ ಶಾಕ್ ಆಗುತ್ತೆ ನಿಮಗೆ. ಇವನೊಬ್ಬ ಪ್ರೊಫೆಷ್ನಲ್ ಹ್ಯಾಕರು. ಯಾವುದೋ ಒಂದು ಕೇಸ್ನಲ್ಲಿ ಸಿಕ್ಕಾಕೊಳ್ತಾನೆ. ಎನ್ಕ್ವೈರಿ ಮಾಡುವಾಗ ಯಾರೋ ನೀನು ಅಂತ ಪೊಲೀಸರು ಕೇಳ್ತಾರೆ. ನಾನೊಬ್ಬ ಹ್ಯಾಕರ್ ಅಂತ ಇವನು ಹೇಳ್ತಾನೆ. ಹ್ಯಾಕರ್ ಅಂದಾಗ ಏನೇನು ಹ್ಯಾಕ್ ಮಾಡ್ತೀಯಪ್ಪ ನೀನು ಅಂತ ಪೊಲೀಸರು ಮರು ಪ್ರಶ್ನೆ ಹಾಕ್ತಾರೆ. ನಾನು ಏನು ಬೇಕಾದರೂ ಹ್ಯಾಕ್ ಮಾಡ್ತೀನಿ, ಜಗತ್ತಿನ ಟಾಪ್ 10 ಹ್ಯಾಕರ್ಗಳಲ್ಲಿ ನಾನು ಕೂಡ ಒಬ್ಬ ಅಂತ ಇವನು ಹೇಳ್ತಾನೆ, ಈ ಶ್ರೀಕಿ ಅಲಿಯ ಶ್ರೀಕೃಷ್ಣ. ಹಾಗಾದರೆ ನೀನು ವಿಧಾನಸೌಧ ಹ್ಯಾಕ್ ಮಾಡಿಬಿಡ್ತೀಯಾ, ನಮ್ಮ ಸ್ಟೇಷನ್ನ ಹ್ಯಾಕ್ ಮಾಡಿಬಿಡ್ತೀಯಾ ಅಂತ ಪೊಲೀಸರು ಪ್ರಶ್ನೆ ಕೇಳ್ತಾರೆ. ಒಂದು ಲ್ಯಾಪ್ಟಾಪ್ ಕೊಟ್ಬಿಡಿ ಮಾಡ್ತೀನಿ ಅಂತ ಹೇಳ್ತಾನೆ. ಮಾಡಿ ಕೂಡ ತೋರಿಸ್ತಾನೆ. ಅಂತಹ ಖತರ್ನಾಕ್ ಶ್ರೀಕಿ ಇವನು. ಇಂತಹ ಹ್ಯಾಕರ್ನನ್ನು ಬಳಸ್ಕೊಂಡು ತುಂಬ ಜನ ರಾಜಕಾರಣಿಗಳು ಟೆಂಡರ್ ವಿಚಾರದಲ್ಲಿ ಲಾಭ ಮಾಡಿಕೊಂಡಿರುವಂಥ ಆರೋಪ ಬರುತ್ತೆ. ಇವನಿಗೆ ಯಾರು ಎಷ್ಟು ಬಿಡ್ ಮಾಡಿದ್ದಾರೆ ಅನ್ನೋದು ಮೊದಲಿಗೆ ಗೊತ್ತಾಗ್ಬಿಡ್ತಾ ಇತ್ತು. ಇವನ ಬುದ್ಧಿವಂತಿಕೆಯನ್ನು ಪಕ್ಷಾತೀತವಾಗಿ ತುಂಬ ಜನ ರಾಜಕಾರಣಿಗಳು ಬಳಸ್ಕೊಂಡಿದ್ದಾರೆ ಅನ್ನೋ ಆರೋಪ ಆ ಹೊತ್ತಿಗೆ ಕೇಳಿಬಂದಿತ್ತು. ಇಲ್ಲಿ ಅಚ್ಚರಿಯ ವಿಚಾರ ಏನಂತಂದರೆ ರಾಜ್ಯ ಸರ್ಕಾರದ SIT ತನಿಖೆಯ ಕರಾಮತ್ತು. ನಲ್ಪಾಡ್ ಅವರು ತಮ್ಮ ಖಾತೆಗೆ ಹಣ ಬಂದಿರೋದನ್ನು SIT ಮುಂದೆ ಒಪ್ಕೊಂಡಿದ್ರು ಮತ್ತು ಆ ದುಡ್ಡನ್ನು ವಾಪಸ್ ಕೊಡೋದಾಗಿ ಹೇಳಿದ್ರು ಅನ್ನೋ ಮಾಹಿತಿ ಇದೆ. ಆದರೂ SIT ಇದುವರೆಗೆ ಅಂತಿಮ ಚಾರ್ಜ್ ಶೀಟನ್ನು ಸಲ್ಲಿಸಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೀತಿ ಹ್ಯಾಕರ್ಗಳಿಂದ ದುಡ್ಡನ್ನು ಪಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಅವನು ಜೈಲಿನಲ್ಲಿ ಇರ್ತಾ ಇದ್ದ. ಆದರೆ ನಲ್ಪಾಡ್ಗೆ ಮಾತ್ರ SITಯಿಂದ ರಿಯಾಯಿತಿ ಯಾಕೆ ಸಿಕ್ಕಿದೆ? ಹಿರಿಯ ನಾಯಕರ ಒತ್ತಡಕ್ಕೆ ಮಣಿದು ಈ ಯುವ ನಾಯಕರನ್ನು ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡಲಾಯ್ತಾ? ಈ ಎಲ್ಲ ಪ್ರಶ್ನೆಗಳು ಈಗ ಸಾರ್ವಜನಿಕವಾಗಿ ಎದ್ದಿವೆ. ಮಾಧ್ಯಮ ಮಿತ್ರರೇ, ನಾನೊಬ್ಬ ಒಳ್ಳೆ ಮಗನಂತೂ ಆಗಕ್ಕಾಗಿಲ್ಲ. ಎಲ್ಲ ರೀತಿಯಲ್ಲಿ ಯಾವಾಗಾದ್ರೂ ನನ್ನ ತಂದೆ ತಾಯಿಗೆ ಕೆಟ್ಟದೇ ಆಗಿರೋದು ನನ್ನಿಂದ. ನಾನು ಹೆಂಗೋ ಕಷ್ಟಪಟ್ಟು ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಂದು ಸ್ಥಾನಮಾನ ತಗೊಂಡು ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಒಳ್ಳೆ ಹೆಸರು ತರೋಣ, ಒಳ್ಳೆ ಒಂದು ಮೊಮೆಂಟಮ್ ಆಗ್ಬೇಕು, ನಾನು ಒಬ್ಬ ಒಳ್ಳೆ ಮಗ ಆಗ್ಬೇಕು. ನನ್ನ ತಂದೆ ಹೆಂಗೆ ಅವ್ರು ತಾತ ಆಗಿದ್ದಾರೆ, ಅದೇ ರೀತಿ ನಾನು ಒಳ್ಳೆ ಒಬ್ಬ ಮಗ ಆಗ್ಬೇಕು ಅಂತ ಪ್ರಯತ್ನ ಪ್ರತಿ ಬಾರಿ ಪಡ್ತೀನಿ. ಆದ್ರೆ
ಯಾವುದೋ ಒಂದು ಕೇಸನ್ನ ಇಟ್ಕೊಂಡು ನಮ್ಮನ್ನ ಟಾರ್ಗೆಟ್ ಮಾಡಬೇಕು, ನಮ್ಮನ್ನ ಹಾಳು ಮಾಡಬೇಕು, ನನ್ನ ತಂದೆಗೆ ಅವ್ರಿಗೆ ಸ್ಥಾನಮಾನ ಸಿಗದೆ ಇರಬೇಕು, ಟೈಮಿಂಗ್ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಇದು ಆಗಿದ್ದು 2020ರಲ್ಲಿ ಸದನದಲ್ಲಿ ಬಿಜೆಪಿ ಅವರೇ ಹೇಳಿದ್ದಾರೆ ಏನು ಬಿಡ್ಕಾಯಿನಲ್ಲಿ ಏನು ಹಗರಣ ಇಲ್ಲ ಅಂತ. SIT ಅವ್ರು ಮಾಡಿದ್ದಾರೆ, SIT ಅಲ್ಲಿ ಏನು ಬಂದಿಲ್ಲ. ಆದ್ರೆ ನಲ್ಪಾಡ್ ಅವ್ರ ಮೇಲೆ, ನನ್ನ ಮೇಲೆ, ನನ್ನ ತಮ್ಮನ ಮೇಲೆ ಇವಾಗ ರೇಡ್ ಆಗಿದೆ. ಓಕೆ, ರೇಡ್ ಆಗಿದೆ. 21 ಅವರ್ ಅವ್ರು ಮಾಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರು ಬಂದಿದ್ರು, ಅವ್ರು ಮಾಡಿದ್ದಾರೆ, ಅವ್ರು ನೋಡ್ಕೊಂಡಿದ್ದಾರೆ, ಎಲ್ಲಾ ತರ ಮಾಡ್ಕೊಂಡಿದ್ದಾರೆ. ಬಟ್ ಮಾಧ್ಯಮದ ಮಿತ್ರರೇ, ಪ್ಲೀಸ್ ಡೋಂಟ್ ಡೂ ಅ ಮೀಡಿಯಾ ಟ್ರಯಲ್. ನಾನು ಇಷ್ಟೇ ಹೇಳ್ತೀನಿ, ಪ್ಲೀಸ್ just take 1 second before you ask anything or you tell anything. ನಿಮ್ಗೆ ಹೇಳೋ ಮುಂಚೆ ನಿಮಗೆ ಆ ಒಂದು ಥಾಟ್ ಬಂದ ತಕ್ಷಣ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ, ಒಂದೇ ಒಂದ್ಸರಿ ಜಸ್ಟ್ ವೆರಿಫೈ ಇಟ್ ಅಂಡ್ ದೆನ್ ಟೇಕ್ ಅ ಡಿಸಿಷನ್. ಥ್ಯಾಂಕ್ ಯು. ರಾಜ್ಯದ SIT ತನಿಖೆ ವಿಳಂಬ ಆಗ್ತಾ ಇದ್ದಂಗೆನೆ ಎಂಟ್ರಿ ಕೊಟ್ಟಿದ್ದೆ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ. ಮನಿ ಲಾಂಡ್ರಿಂಗ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಈಗ ನಲ್ಪಾಡ್ ಆಪ್ತರ ಮನೆಗಳ ಮೇಲೆ ಮುಗಿಬಿದ್ದಿದೆ. ವೈಯಕ್ತಿಕ ಲಾಭಕ್ಕಾಗಿ ಈ ಅಕ್ರಮ ಹಣ ಬಳಕೆ ಆಗಿದೆ ಅನ್ನೋ ಗಂಭೀರ ಆರೋಪ ಇದೆ. ಯುವ ಜನತೆಗೆ ಮಾದರಿಯಾಗಬೇಕಾಗಿದ್ದ ಯುವ ಕಾಂಗ್ರೆಸ್ ಮುಖಂಡ ಹ್ಯಾಕರ್ಗಳ ಜೊತೆ ಕೈ ಜೋಡಿಸಿ ಅಕ್ರಮ ಹಣದ ಸುಳಿಯಲ್ಲಿ ಸಿಕ್ಕಾಕೊಂಡಿರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಒಟ್ಟಿನಲ್ಲಿ ಆ 10 ಲಕ್ಷ ರೂಪಾಯಿಗಳ ವ್ಯವಹಾರ ಈಗ ಮೊಹಮ್ಮದ್ ನಲ್ಪಾಡ್ ಅವರ ರಾಜಕೀಯ ಭವಿಷ್ಯಕ್ಕೆ ಕುತ್ತು ತರುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿರೋ ದಾಖಲೆಗಳು ಯಾವೆಲ್ಲ ಸ್ಫೋಟಕ ಸತ್ಯಗಳನ್ನು ಹೊರಗಾಗ್ತವೆ, ರಾಜ್ಯ ರಾಜಕಾರಣದಲ್ಲಿ ಇನ್ನೆಷ್ಟು ತಲೆದಂಡ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.